ಗೋಧಿ ತರಿಯ ರುಚಿಯಾದ ಪಾಯಸ. ಇವತ್ತಿನ ರೆಸಿಪಿ ಬ್ರೋಕನ್ ವೀಟ್ ಪಾಯಸ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ತೆಂಗಿನಕಾಯಿ ಹಾಲು ಹಾಕಿ ಮಾಡಿದಂಥ ಈ ಪಾಯಸ ತುಂಬ ರುಚಿಯಾಗಿರ್ತದೆ. ಇವತ್ತಿನ ರೆಸಿಪಿ ನಿಮಗೆ ಸಹ ಖಂಡಿತ ತುಂಬ ಇಷ್ಟ ಆಗಿರಬಹುದು. ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ನಾನಿಲ್ಲಿ 1 ಲೋಟದಷ್ಟು ಬ್ರೋಕನ್ ವೀಟ್ ಅಂದರೆ ಗೋಧಿ ತರಿಯನ್ನು ಇಲ್ಲಿ ತೆಗೆದುಕೊಂಡಿದ್ದೇನೆ. ಇದನ್ನೊಂದು ಅರ್ಧ ಗಂಟೆ ಅಥವಾ 1 ಗಂಟೆ ನೆನೆ ಹಾಕಿದರೆ ಬೇಗ ಬೇಯ್ತದೆ. ಅದಕ್ಕೋಸ್ಕರ ಒಂದು 2-3 ಸಲ ತೊಳೆದು ಅರ್ಧ ಗಂಟೆ ನೆನೆ ಹಾಕಿದ್ದೇನೆ. ಇದು ಒಂದು ದೊಡ್ಡ ತೆಂಗಿನಕಾಯಿಯ ತುರಿ. ಇದನ್ನು ನಾನಿಲ್ಲಿ ತುರಿದು ರೆಡಿ ಮಾಡಿ ಇಟ್ಟಿದ್ದೇನೆ ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ಅಂತ. ಬೇಯಿಸುವಾಗ ತೆಂಗಿನಕಾಯಿ ಹಾಲು ಹಾಕಿಯೇ ನಾವು ಬೇಯಿಸುವುದು. ಅದಕ್ಕೋಸ್ಕರ ಇಲ್ಲೊಂದು ಮಿಕ್ಸಿ ಜಾರಿಗೆ ನಾನು ಒಂದು ಪೂರ ತೆಂಗಿನಕಾಯಿ ತುರಿಯನ್ನು ಸಹ ಹಾಕಿ ಅದಕ್ಕೆ ಸಾಧಾರಣ 1.5 ಲೋಟದಷ್ಟು ನೀರನ್ನು ಹಾಕಿ ನಾನೀಗ ಗ್ರೈಂಡ್ ಮಾಡ್ತೇನೆ. ಇದರಲ್ಲಿ ಮೊದಲನೇ ಹಾಲನ್ನು ನಾವೀಗ ತೆಗಿಲಿಕ್ಕಿದೆ. ನೋಡಿ, ಈಗ 1.5 ಲೋಟದಷ್ಟು ನೀರು ಹಾಕಿ ಒಂದು ಸಲ ಮಿಕ್ಸಿ ಚೆನ್ನಾಗಿ ರನ್ ಮಾಡಿದೆ. ನೋಡಿ, ಈಗ ಮೊದಲನೇ ಹಾಲು ರೆಡಿ ಆಯಿತು. ಇದನ್ನು ಚೆನ್ನಾಗಿ ಈ ರೀತಿ ಹಿಂಡಿ ತೆಗೆದು ಮಿಕ್ಸಿಗೆ ಹಾಕಿ 2ನೇ ಹಾಲಿಗೆ ರೆಡಿ ಮಾಡುವ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಇದು ಮೊದಲನೇ ಹಾಲು. ಇದನ್ನು ನಾನೀಗ ತೆಗೆದು ಬೇರೊಂದು ಪಾತ್ರೆಗೆ ಹಾಕಿ ಪಕ್ಕಕ್ಕಿಡ್ತೇನೆ. ಈಗ 2ನೇ ಹಾಲಿಗೋಸ್ಕರ ನಾನಿಲ್ಲಿ 2 ಲೋಟ ನೀರನ್ನು ಇದಕ್ಕೆ ಹಾಕ್ತೇನೆ. ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸಿಯನ್ನು ರನ್ ಮಾಡುವ. ರನ್ ಮಾಡಿ ಸಹ ನೋಡಿ, ಇದನ್ನೀಗ 2ನೇ ಹಾಲು ಇದೇ ರೀತಿ ಹಿಂಡಿ ತೆಗಿತೇನೆ. ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೋಡಿ, ಇದೇ ರೀತಿ ಮೂರು ಸಲ ನಾನು ಹಾಲು ತೆಗಿತೇನೆ. ಈ 2ನೇ ಹಾಲನ್ನು ನಾನೀಗ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೇನೆ. ಇದನ್ನು ಕುಕ್ಕರಿಗೆ ನಾನು ನೆನೆದ ಗೋಧಿ ತರಿಯನ್ನು ಹಾಕಿದ್ದೇನೆ. ಅದಕ್ಕೀಗ 2ನೇ ಸಲದ ಹಾಲನ್ನು ಹಾಕಿ ಬೇಯಲಿಕ್ಕಿಡುವ. ಇದು 3ನೇ ಸಲಕ್ಕೆ ನಾನಿಲ್ಲಿ 1.5 ಲೋಟ ನೀರು ಹಾಕಿದ್ದೇನೆ. 3ನೇ ಸಲಕ್ಕೆ ಸಹ ಇದರಲ್ಲಿ ಸಿಕ್ಕಿದ ಹಾಲನ್ನು ಸಹ ಮತ್ತೆ ನಾವೀಗ ಹಾಕಲಿಕ್ಕಿದೆ. 3 ಸಲ ಆಯಿತು. ಈಗ ಹಾಲು ತೆಗೆದು ಇದೆಲ್ಲವನ್ನು ಪಕ್ಕಕ್ಕಿಟ್ಟು ಬಿಡುವ ನಾವು. ನೋಡಿ, ಇದು ನೋಡಿ ಮೊದಲನೇ ಹಾಲು, ಇದು 3ನೇ ಸಲದ ಹಾಲು. ಇದೆರಡನ್ನೇ ಇಡುವ. ಇದು 2ನೇ ಹಾಲು ಹಾಕಿ ನಾನೀಗ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ನೆನೆಸಿದ ಕಾರಣ ಒಂದು 3 ವಿಜಿಲ್ ಸಾಕಾಗ್ತದೆ. ನೆನೆಸದೆ ಮಾಡೋದಾದರೆ ಒಂದು 6 ವಿಜಿಲ್ ಆದರೂ ನಾವು ಕೂಗಿಸಬೇಕಾಗ್ತದೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ಕುಕ್ಕರ್ ತಣ್ಣಗಾದ ನಂತರ ನಾನು ಈಗ ಇಲ್ಲಿ ಇದನ್ನು ಬೆಂದಿದೆಯಾ ಅಂತ ನೋಡ್ತಾ ಇದ್ದೀನಿ. ಎಲ್ಲ ಹಾಲನ್ನು ಚೆನ್ನಾಗಿ ಹೀರಿಕೊಂಡಿದೆ. ನೋಡಿ, ಈಗ ನಾನಿದನ್ನು ಬೇರೊಂದು ಪಾತ್ರೆಗೆ ಹಾಕ್ತೇನೆ. ಅಂದರೆ ನಾವು 3ನೇ ಹಾಲು ತೆಗೆದಿಟ್ಟಿದ್ದೇವೆ ನೋಡಿ, ಆ ಹಾಲಿನ ಪಾತ್ರೆಗೆ ನಾನೀಗ ಇದನ್ನು ಹಾಕ್ತಾ ಇದ್ದೇನೆ. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲವೂ ಬಿಡಿಯಾಗಿ ಆಗಬೇಕು. ಅದಕ್ಕೋಸ್ಕರ ಈಗ ನಾನೊಂದು ಜಜ್ಜಿದ 3 ಕಪ್ ಅಥವಾ 2 ಕಪ್, ನಿಮಗೆ ಸಿಹಿ ಕಡಿಮೆ ಅನಿಸಿದರೆ 1 ಕಪ್ ಸಹ ಹಾಕ್ಕೊಳ್ಬೋದು. ತೆಂಗಿನ ಹಾಲು ತುಂಬ ರುಚಿಯಾಗಿರ್ತದೆ, ಅದರ ರುಚಿ ಸಹ ಇರ್ತದೆ. ಹಾಗಾಗಿ ಸ್ವಲ್ಪ ಕಡಿಮೆ ಸಹ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ಒಂದು ಸಾಧಾರಣ 3 ಕಪ್ಪಿನಷ್ಟು ಹಾಕಿದ್ದೇನೆ. ಅಂದರೆ ಒಂದು ದೊಡ್ಡ ಬೆಲ್ಲ ಇರ್ತದೆ ನೋಡಿ, ಅಚ್ಚು, ಆ ಬೆಲ್ಲದ ಅಚ್ಚನ್ನು ಪೂರ ಗುದ್ದಿ ಹಾಕಿದ್ದೇನೆ. ಈಗ ಬಿಸಿ ಆಗುವಾಗ ನೀರು ಆಗ್ತದೆ. ನಂತರ ನೀರು ನೋಡಿ ನಾವು ಬೇಕಿದ್ದರೆ ಹಾಕ್ಕೊಳ್ಬೋದು. ಇದು ದಪ್ಪ ಇರುವ ಕಾರಣ ಇದಕ್ಕೆ ನಾವು 1 ಲೋಟದಷ್ಟು ಅಥವಾ 1.5 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹಾಕಿ ಇದೇ ರೀತಿ ಒಂದು ಸಲ ಚೆನ್ನಾಗಿ ಕುದಿಸಬೇಕು. ಚೆನ್ನಾಗಿ ಕುದಿ ಬಂದ ಮೇಲೆ, ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಕೊನೆಗೆ ಈ ದಪ್ಪ ಹಾಲನ್ನು ಹಾಕಲಿಕ್ಕಿದೆ. ನೋಡಿ, ಈಗ ನಾನು ಹಾಕಿದ್ದೇನೆ. ದಪ್ಪ ಹಾಲನ್ನು ಹಾಕಿದ ನಂತರ ತುಂಬ ಹೊತ್ತು ಕುದಿಸಲಿಕ್ಕಿಲ್ಲ. 1 ಕುದಿ ಬಂದರೆ ಸಾಕು. ನೋಡಿ, ಈ ರೀತಿ ಚೆನ್ನಾಗಿ ಒಂದು ಸಲ ಹೈ ಫ್ಲೇಮಲ್ಲಿಟ್ಟೆ ಇದನ್ನು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ ಇರುವಾಗಲೇ 1 ಕುದಿ ಬಂದರೆ ಸಾಕು. ಗ್ಯಾಸನ್ನು ಆಫ್ ಮಾಡುವ, ಇಲ್ಲಾಂದರೆ ಹಾಲು ಒಡೆಯುವ ಚಾನ್ಸಸ್ ಇರ್ತದೆ. ಬೆಲ್ಲ ಕೂಡ ನಾವಿಲ್ಲಿ ಹಾಕಿದ್ದೇವೆ. ನೋಡಿ, ಈ ರೀತಿ ಇಟ್ಟು ನಾನು ನೋಡಿ ಇಷ್ಟು ಕುದಿ ಬಂದರೆ ಸಾಕು. ಒಂದು ಸ್ವಲ್ಪ ಒಂದು 1/4 ಗಂಟೆ ಬಿಸಿ ನೀರಲ್ಲಿ ನೆನೆಸಿದ ಗೋಡಂಬಿ ಮತ್ತು ದ್ರಾಕ್ಷಿ ಒಂದೊಂದು ಹಿಡಿ ತೆಗೆದುಕೊಂಡಿದ್ದೇನೆ ನಾನು. ನೋಡಿ, ಇದೆರಡನ್ನು ನಾನು ಬಿಸಿನೀರಲ್ಲಿ ಒಂದು 1/4 ಗಂಟೆ ನೆನೆ ಹಾಕಿಟ್ಟಿದ್ದೆ. ಅದನ್ನೀಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ. ಅಥವಾ ತುಪ್ಪದಲ್ಲಿ ಹುರಿದು ಹಾಕಿದರೂ ತುಂಬ ರುಚಿಯಾಗ್ತದೆ. ಬಿಸಿ ನೀರಲ್ಲಿ ನೆನೆಸಿದರೆ ಗೋಡಂಬಿಯನ್ನು, ಎಳೆ ಗೋಡಂಬಿ ಹಾಕಿದಷ್ಟೇ ರುಚಿ ಇರ್ತದೆ. ಈಗ ಕೊನೆಗೆ ಇದಕ್ಕೊಂದು ಏಲಕ್ಕಿ ಪುಡಿಯನ್ನು ಹಾಕಿ ನೋಡಿ, ನಾನೀಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಇವತ್ತಿನ ರುಚಿಯಾದ ಪಾಯಸ ರೆಡಿ ಆಯಿತು. ಖಂಡಿತ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.